ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ, ನಾನು ವೆಂಕಟೇಶಣ್ಣ ಅವ್ರ ಮನೇಲಿದ್ದೆ. ಇವಾಗ ವೆಂಕಟೇಶಣ್ಣನ ಮೈಸೂರು ಬಿಟ್ಕೊಡ್ತಾ ಇದ್ದಾರೆ. ಅಲ್ಲೇ ಆನ್ ದ ವೇ ಬರ್ತಾ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಅಲ್ಲಿಂದ ಮನೆಗೆ ಬರ್ತಿದ್ದ ಹಾಗೆ ಎಲ್ಲ ಫ್ರೆಶ್ ಅಪ್ ಆದೋ, ಸ್ಕೂಲ್ ಕಡೆ ಹೊರಟ್ವಿ. ಪುನರ್ವಿನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಣ ಅಂತ. ಅಲ್ಲಿ ಕೆಲವು ಫಾರ್ಮಾಲಿಟೀಸ್ ಮುಗಿಸಿದ ಮೇಲೆ ಅವಳಿಗೆ ಚಿಕ್ಕದೊಂದು ಕೌನ್ಸಿಲಿಂಗ್ ಸೆಷನ್ ಇತ್ತು. ಸೊ ನೋಡ್ತಾ ಇರ್ಬೋದು, ಅವಳು ಅಟೆಂಡ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪುನರ್ವಿ ಬುಕ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಸ್ಕೂಲ್ ಕಡೆ ಹೊರಟ್ವಿ. ಸ್ಕೂಲಿಗೆ ಬಂದು ಪುನರ್ವಿ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಗೆ ಸ್ಕೂಲ್ ಗ್ರೌಂಡ್ ಕರ್ಕೊಂಡು ಹೋದೆ. ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಾ ಇದ್ರು. ಮಕ್ಳು ಆಟ ಆಡ್ತಿರೋದನ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ಲು ಪುನರ್ವಿ. ಮಮ್ಮಿ ನಾನು ಹೋಗಿ ಆಟ ಆಡ್ತೀನಿ ಅಂತ ಕೇಳ್ತಾ ಇದ್ಲು. ಇನ್ನೇನು ನೆಕ್ಸ್ಟ್ ಡೇ ಇಂದ ಸ್ಕೂಲಿಗೆ ಬರ್ತೀಯಲ್ಲ ಮಗಳೇ, ಅವಾಗ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ನೀನು ಡೈಲಿ ಆಟ ಆಡ್ಬೋದು ಅಂತ ಹೇಳ್ಕೊಂಡು ಕರ್ಕೊಂಡು ಬಂದೆ. ಪುನರ್ವಿನ ನಾವು ಲೇಟಾಗಿ ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ದು. ನೆಕ್ಸ್ಟ್ ಡೇನೆ ಪುನರ್ವಿನ ಸ್ಕೂಲ್ ಕಳಿಸ್ಬೇಕಾಗಿತ್ತು, ಯಾಕಂದ್ರೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ 3 days ಆಗ್ಬಿಟ್ಟಿತ್ತು. ಪುನರ್ವಿನ ಸ್ಕೂಲ್ ಕಳಿಸೋದಕ್ಕೆ ಯಾವುದೇ ತರ ನಾನು ಪ್ರಿಪರೇಷನ್ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ಅವಳಿಗೆ ಲಂಚ್ ಬ್ಯಾಗು, ಲಂಚ್ ಬಾಕ್ಸ್, ವಾಟರ್ ಬಾಟಲು ಹೀಗೆಲ್ಲ ಇರುತ್ತಲ್ಲ ಮಕ್ಕಳನ್ನ ಸ್ಕೂಲ್ ಕಳಿಸೋದಕ್ಕೆ, ಅದನ್ನೇನು ನಾನು ತಗೊಂಡೇ ಇರಲಿಲ್ಲ. ಹಾಗಾಗಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಸ್ಮಾರ್ಟ್ ಬಜಾರ್ಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಪುನರ್ವಿಗೆ 2 ಪಾರ್ಟಿಷನ್ ಇರುವ ಸ್ಟೀಲ್ ಲಂಚ್ ಬಾಕ್ಸ್ ಬೇಕಾಗಿತ್ತು, ಹುಡುಕ್ತಾ ಇದೆ. ಬಟ್ ನನಗೆ ಅಲ್ಲಿ ಸಿಗಲಿಲ್ಲ. ಅರ್ಜೆಂಟಿಗಿರಲಿ ಅಂದ್ಬಿಟ್ಟು ಒಂದು ಬಾಕ್ಸ್ ತಗೊಂಡೆ. ಪುನರ್ವಿಗೆ ಲಂಚ್ ಬ್ಯಾಗ್ ನೋಡಿದೆ, ಬಟ್ ನನಗೆ ಅಲ್ಲಿ ಸಿಗಲಿಲ್ಲ. ಹಾಗಾಗಿ ಮನೆಗೆ ಬೇಕಾದಂತಹ ಗ್ರೋಸರಿ ಐಟಮ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಪುನರ್ವಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೆ. ಇಲ್ಲಿ ಶಾಪಿಂಗ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಟೈಮಲ್ಲಿ ಮತ್ತೆ ಶಾಪಿಂಗ್ ಹೋಗ್ತೀನಿ. ಯಾಕಂದರೆ ಪುನರ್ವಿಗೆ ಲಂಚ್ ಬ್ಯಾಗು ಹಾಗೂ ನಾನು ಹುಡುಕ್ತಾ ಇರುವಂಥ ಲಂಚ್ ಬಾಕ್ಸು ಸಹ ಸಿಕ್ಕಿಲ್ಲ. ಬೇರೆ ಕಡೆ ಬಂದು ನೋಡ್ತಾ ಇದ್ದೀನಿ. ಇಲ್ಲೂ ಸಹ ಬರೀ ಪ್ಲಾಸ್ಟಿಕ್ ಐಟಮ್ಗಳೇ ಇದ್ದು, ನನಗಷ್ಟು ಲೈಕ್ ಆಗ್ತಾ ಇರಲಿಲ್ಲ. ಲಂಚ್ ಬ್ಯಾಗ್ ಕಲೆಕ್ಷನ್ಸ್ ಅಂತೂ ತುಂಬಾ ಯುನೀಕ್ ಆಗಿದ್ದು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಪುನರ್ವಿ ಅಂತೂ ಮಮ್ಮಿ ಇದೇ ಬೇಕು ಮಮ್ಮಿ, ಚೆನ್ನಾಗಿದೆ ಮಮ್ಮಿ, ಎಷ್ಟು ಕ್ಯೂಟಾಗಿ ಐತಲ್ವ ಮಮ್ಮಿ, ಬ್ಲೂ ಕಲರ್ ನನಗೆ ಇದೇ ಬೇಕು ಅಂತ ಅವಳೇ ಸೆಲೆಕ್ಟ್ ಮಾಡ್ಕೊಂಡ್ಲು. ಅವಳಿಗೆ ಲಂಚ್ ಬ್ಯಾಗ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವ್ರ ಅಕ್ಕನ ಸ್ಕೂಲ್ಗೆ ತೊಗೊಂಡು ಹೋಗ್ತಿದ್ನ ನೋಡ್ತಾ ಇರಲಿ ಯಾವಾಗ್ಲೂ. ಮಮ್ಮಿ ಇದು ನನಗೆ ಬೇಕು, ತಗೊಡು ಅಂತ ಕೇಳ್ತಿದ್ಲು. ಬಟ್ ನನಗೆ ಇವಳಿಗೆ ಏನು ಯೂಸ್ ಇಲ್ವಲ್ಲ ಅಂದ್ಬಿಟ್ಟು ತಗೊಟ್ಟಿರ್ಲಿಲ್ಲ. ಫೈನಲಿ ತಗೊಟ್ಮೇಲೆ ನೋಡ್ತಾ ಇರ್ಬೋದು, ಅವಳು ಎದುರುಗಡೆ ಒಂದು ಪುಟಾಣಿ ಮಿರಾರ್ ಇತ್ತು. ಅದು ನೋಡ್ಕೊಂಡು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾವಳೆ. ಏನು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ. ನಾಳೆ ಪೂಜೆಗಂತ ಹೂ ತಗೊಂಡು ಹೋಟೆಲ್ ಕಡೆ ಹೊರಟ್ವಿ. ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇರಲಿಲ್ಲ. ನೀವೇ ನೋಡಿದ್ರಲ್ಲ, ಬೆಳಗ್ಗೆಯಿಂದ ಬರೀ ಸುತ್ತಾಟನೇ ಆಗೋಯ್ತು. ಕೃಷ್ಣ ಅವ್ರಿಗೆ ಕೆಲಸ ಇದ್ದ ಕಾರಣ ನಮ್ಮನ್ನ ಹೋಟೆಲ್ ಹತ್ರ ಡ್ರಾಪ್ ಮಾಡಿ ಹೋದ್ರು ಅವರು. ಫಸ್ಟ್ ಟೈಮ್ ನಾನು ಪುನರ್ವಿ ಹೋಟೆಲ್ಗೆ ಡಿನ್ನರ್ಗಂತ ಬಂದಿರೋದು. ಇದು ಒಂದೊಳ್ಳೆ ಹೊಸ ಅನುಭವ ಅಂತಲೇ ಹೇಳ್ಬೋದು. ಕೃಷ್ಣ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅಮ್ಮ ಮಗಳು ಫಸ್ಟ್ ಟೈಮ್ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಿರೋದು. ಇಬ್ಬರು ಮಾತಾಡಿಕೊಂಡು ಊಟ ಮಾಡ್ತಾ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬಹುದು. ಪುನರ್ವಿ ಬೆಳಗ್ಗೆಯಿಂದ ಜ್ಯೂಸ್ ಬೇಕು ಅಂತ ಕೇಳ್ತಾನೆ ಇದ್ಲು. ಕೊಡ್ಸೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಜ್ಯೂಸ್ ಕೊಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಪುನರ್ವಿಗೆ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದೆ. ಫ್ರೂಟ್ಸ್ ತಗೊಳ್ಳುವಾಗ ವಿಡಿಯೋ ಮಾಡ್ಕೊಳ್ತಿದ್ನಲ್ಲ, ಆಗ ಒಬ್ರು ಕೇಳಿದ್ರು, ನೀವೇನು ಯೂಟ್ಯೂಬರ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀರಲ್ಲ ಅಂತ. ಹೌದು, ನಾನು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ನನ್ನ ಚಾನಲ್ ನೇಮ್ ತಗೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ತುಂಬ ಖುಷಿ ಆಯಿತು. ಮೇ ಬಿ ಈ ವಿಡಿಯೋನ ಅವರು ನೋಡ್ತಿರ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವ್ರಿಗೊಂದು ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.